ಆ, ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಈಗ ಈ ಬಿ ಎ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂತಹ ಪತ್ರಿಕೆ ಮಧ್ಯಕಾಲೀನ ಭಾರತದ ಇತಿಹಾಸ ಅಥವಾ ಮಧ್ಯಕಾಲೀನ ಭಾರತದ ಚರಿತ್ರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಸುಮಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗಿದ್ವಿ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ 1526ರಲ್ಲಿ ಭಾರತ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಬಾಬರ್ ಹುಟ್ಟು ಹಾಕ್ತಾನೆ. ಅವತ್ತೊಂದು ದೇಶದಲ್ಲಿ ಒಂದು ಮಹತ್ವದ ಘಟನೆ ನಡೆದಿದೆ. ಅದೇನು ಅಂತಂದರೆ 1526ರ ಮೊದಲ ಪಾಣಿಪತ್ ಕದನ. ಆ ಮೊದಲ ಪಾಣಿಪತ್ ಯುದ್ಧದ ನಂತರ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾನೆ. ಈ ರೀತಿ ಬಾಬರ್ನಿಂದ ಉದಯವಾಗಿರ್ತಕ್ಕಂತಹ ಮೊಘಲ್ ಸಾಮ್ರಾಜ್ಯ ನಂತರ ಹುಮಾಯೂನ್, ಅಕ್ಬರ್ ನಂತರ ಬರ್ತಕ್ಕಂತಹ ಜಹಾಂಗೀರ್ ನಂತರ ಶಹಜಹಾನ್ ನಂತರ ಔರಂಗಜೇಬ್. ಈ ರೀತಿಯಾಗಿ ಮೊಘಲ್ ದೊರೆಗಳ ಆಳ್ವಿಕೆಯನ್ನು ಈ ಮೊಘಲ್ ಮನೆತನ ಕಾಣ್ತದೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ತೇನೆ, ಬಾಬರ್ನಿಂದ ಹುಟ್ಟಿದ ಸಾಮ್ರಾಜ್ಯ, ಹುಮಾಯೂನ್ನಿಂದ ಉಳಿದ ಸಾಮ್ರಾಜ್ಯ, ಅಕ್ಬರ್ನಿಂದ ಬೆಳೆದ ಸಾಮ್ರಾಜ್ಯ, ಔರಂಗಜೇಬನಿಂದ ಅಳಿದ ಸಾಮ್ರಾಜ್ಯ. ಅಂದರೆ ಬಾಬರ್ ಹುಟ್ಟು ಹಾಕಿದ ಔರಂಗಜೇಬ್ ಆ ಸಾಮ್ರಾಜ್ಯವನ್ನು ಅಳಿಸಿದ. ಹಾಗಾಗಿ ಆ ಸಾಮ್ರಾಜ್ಯವನ್ನು ಅಳಿಸಿ ಹಾಕಿದ ಇತಿಹಾಸದ ಪುಟಗಳಿಂದ ತೆಗೆದು ಹಾಕಿರ್ತಕ್ಕಂತಹ ಕೀರ್ತಿ ಔರಂಗಜೇಬನಿಗೆ ಸಲ್ಲುತ್ತದೆ. ಅಂತಹ ಒಬ್ಬ ಔರಂಗಜೇಬನ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ, ಔರಂಗಜೇಬನ ಕಾಲಮಾನ ಬಂದು 1658ರಿಂದ 1707ರ ತನಕ ಈತ ರಾಜ್ಯಭಾರವನ್ನು ಮಾಡ್ತಾನೆ. ಮೊಘಲ್ ಇತಿಹಾಸದಲ್ಲಿ ಔರಂಗಜೇಬನ ಒಂದು ವಿಶೇಷ ಅಂತಂದರೆ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಗುಣಲಕ್ಷಣಗಳನ್ನು ಹೊಂದಿದಂತಹ ತಾರೆ ಔರಂಗಜೇಬ್ ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಔರಂಗಜೇಬ್ ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ, ಅಂದರೆ ತನ್ನ ತಂದೆಯ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿಯೇ ಸಾಕಷ್ಟು ಯುದ್ಧಗಳಲ್ಲಿ ಭಾಗವಹಿಸಿ ಆಡಳಿತದ ಅನುಭವವನ್ನು, ಸೈನಿಕ ಕಾರ್ಯಾಚರಣೆಯ ವಿಚಾರಗಳನ್ನು ಆತ ತಿಳಿದುಕೊಂಡಿದ್ದ. ಅತೇನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ, ಒಬ್ಬ ಸಮರ್ಥ ವೀರನಾಗಿದ್ದ, ಸಾಕಷ್ಟು ರಾಜಕೀಯ ಪರಿಜ್ಞಾನವನ್ನು ಹೊಂದಿದಂತಹ ವ್ಯಕ್ತಿಯೂ ಕೂಡ ಆತ ಆಗಿದ್ದ, ಒಬ್ಬ ಮಹಾನ್ ದಂಡನಾಯಕನಾಗಿದ್ದ. ಅಂತಹ ಹೋರಾಟದ ಮನೋಭಾವನೆ ಆತನಿಗೆ ಇತ್ತು. ಹೀಗೆ ಔರಂಗಜೇಬ್ ದಕ್ಷ ಮತ್ತು ಸಮರ್ಥ ದಂಡನಾಯಕನಾಗಿ, ಜೊತೆಗೆ ದಕ್ಷಿಣ ಭಾರತದ ಪ್ರಾಂತಾಧಿಕಾರಿಯಾಗಿ ಸಮರ್ಥ ಆಡಳಿತಗಾರ ಎಂಬುದಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಒಬ್ಬ ಮಹಾನ್ ಹೋರಾಟಗಾರ ಔರಂಗಜೇಬ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಔರಂಗಜೇಬ್ ರಾಜಕೀಯ ನಿಪುಣನಾಗಿ, ದಕ್ಷ ಆಡಳಿತಗಾರನಾಗಿ ಇತಿಹಾಸದ ಪುಟಗಳಲ್ಲಿ ಇವತ್ತು ಜೀವಿಸಿದ್ದಾನೆ. ಆದರೆ ಔರಂಗಜೇಬು ತಿಳಿದಂತಹ ಕೆಲವು ದ್ವಂದ್ವ ನೀತಿಗಳು ಅಂತ ನಾವೇನು ಹೇಳ್ತೀವಲ್ಲ, ಸಾಮಾನ್ಯವಾಗಿ ಮತಾಂಧ ನೀತಿಗಳು ಅಂತ ನಾವು ಹೇಳ್ತೀವಿ. ಯಾಕಂದರೆ ನೋಡಿ, ಮೊಘಲ್ ಇತಿಹಾಸವೇ ಒಂದು ರೀತಿಯ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಇತಿಹಾಸ ಮೊಘಲ್ ಇತಿಹಾಸ. ಇವತ್ತು ಬಾಬರ್ನ ಕಾಲವನ್ನು ನೋಡ್ತೇವೆ, ಹುಮಾಯೂನ್ನ ಕಾಲವನ್ನು ನೋಡ್ತೇವೆ, ಅಕ್ಬರ್ನ ಕಾಲವನ್ನು ನೋಡ್ತೇವೆ. ಅಕ್ಬರ್ ಮತಾಂಧನಾಗಿರಲಿಲ್ಲ. ಆತ ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಟ್ಟು ತನ್ನ ಸಾಮ್ರಾಜ್ಯವನ್ನು ಬೆಳೆಸ್ತಾನೆ. ಆತ ಕೈಗೊಂಡಿರ್ತಕ್ಕಂಥ ದಿಗ್ವಿಜಯಗಳಾಗಿರ್ಬೋದು, ಆತ ಕೈಗೊಂಡಿರ್ತಕ್ಕಂತಹ ಯುದ್ಧ ನೀತಿ ಆಗಿರ್ಬೋದು, ಆತ ಕೈಗೊಂಡಿರ್ತಕ್ಕಂಥ ರಜಪೂತ ನೀತಿ ಆಗಿರ್ಬೋದು, ಇವೆಲ್ಲವುಗಳಿಂದ ಆತ ಮೊಘಲ್ ಸಾಮ್ರಾಜ್ಯವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಮಧ್ಯಕಾಲೀನ ಭಾರತದ ಚರಿತ್ರೆಯಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಮುಳಿಸ್ತಕ್ಕಂಥ ಕೆಲಸವನ್ನು ಅಕ್ಬರ್ ಮಾಡ್ತಾನೆ. ಆದರೆ ಔರಂಗಜೇಬ್ ತಿಳಿದಿರತಕ್ಕಂತಹ ಒಂದು ಧಾರ್ಮಿಕ ವಿಚಾರಗಳು, ಧಾರ್ಮಿಕ ನೀತಿ ಅಂತ ನಾವೇನು ಹೇಳ್ತೀವಲ್ಲ, ಇದು ಸಾಮಾನ್ಯವಾಗಿ ಆತನ ಒಂದು ಮತಾಂಧತನ,
ಏನು ಅಪ್ಪಟ ಮುಸಲ್ಮಾನರೇ ಇರಬೇಕು ಅಂತಕ್ಕಂಥ ವಿಚಾರಗಳು ಇವತ್ತು ಮೊಘಲ್ ಸಾಮ್ರಾಜ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಆತನ ಡೆಕ್ಕನ್ ನೀತಿ ಇರ್ಬೋದು, ರಜಪೂತರೊಂದಿಗೆ ನೀತಿ ಇರ್ಬೋದು, ಹಿಂದೂಗಳೊಂದಿಗೆ ನೀತಿ ಇರ್ಬೋದು, ಅವೆಲ್ಲವುಗಳು ಕೂಡ ಆತನ ನೀತಿಗಳಿಂದ ಮೊಘಲ್ ಸಾಮ್ರಾಜ್ಯ ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಆಗ್ತದೆ. ಹೀಗೆ ಔರಂಗಜೇಬನ ಒಂದು ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಔರಂಗಜೇಬನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಇವತ್ತಿನ ದಿವಸ ಆತನ ಒಂದು ಸಂಕ್ಷಿಪ್ತವಾದ ಲೈಫ್ ಸ್ಟೋರಿಯನ್ನು, ಅಂದರೆ ಜೀವನವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಔರಂಗಜೇಬ್ ಆತನ ಒಂದು ಪೂರ್ಣ ನಾಮಧೇಯ ಅಂತಂದರೆ ಮುಹಿವುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಅಂತ ಆತನ ಕರೀತಾರೆ. ಮುಹಿವುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಅಂತ ಕರೀತಾರೆ. ಹಾಗಾದರೆ ಈತ ಹುಟ್ಟಿದ್ದು ಯಾವಾಗ, ಈತರ ತಂದೆ ತಾಯಿಗಳು ಯಾರು, ಯಾವ ಸ್ಥಳದಲ್ಲಿ ಹುಟ್ಟಿದ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ನೋಡಿ, ಔರಂಗಜೇಬನ ಜನನ ಆಗಿದ್ದು ಕ್ರಿಸ್ತಶಕ 1618 ನವೆಂಬರ್ ತಿಂಗಳ 3ನೇ ತಾರೀಕು ಔರಂಗಜೇಬ್ ಜನಿಸ್ತಾನೆ. ಯಾವ ಸ್ಥಳ ಅಂದರೆ ಉಜ್ಜಯಿನಿಯ ಸಮೀಪ ಬರತಕ್ಕಂತಹ ದೋಹದ್ ಎಂಬಲ್ಲಿ ಔರಂಗಜೇಬ್ ಜನಿಸ್ತಾನೆ. ಈತನ ತಂದೆ ಶಹಜಹಾನ್, ತಾಯಿ ಹೆಸರು ಮುಮ್ತಾಜ್. ಅಂದರೆ ಶಹಜಹಾನ್ ಮತ್ತು ಮುಮ್ತಾಜ್ ಅವರ ಆ ದಂಪತಿಗಳ ಉದರದಲ್ಲಿ ಔರಂಗಜೇಬ್ ಕ್ರಿಸ್ತಶಕ 1618 ನವೆಂಬರ್ 3ನೇ ತಾರೀಕು ಉಜ್ಜಯಿನಿಯ ಸಮೀಪದ ದೋಹದ್ ಎಂಬಲ್ಲಿ ಆತ ಹುಡ್ತಾನೆ. ಈತ ಸಾಮಾನ್ಯವಾಗಿ ಶಹಜಹಾನನ 3ನೇ ಮಗ ಅಂತ ಹೇಳಿ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾರೆ. ಅಂದರೆ ಶಹಜಹಾನನ ಒಂದು ಬಂಡಾಯದ ಸ್ಥಿತಿ, ಆತ ಸಂಕಷ್ಟದ ಕಾಲದಲ್ಲಿ ಇರ್ತಾನೆ ಸಾಮಾನ್ಯವಾಗಿ ಶಹಜಹಾನ್. ಅಂತಹ ಸಂದರ್ಭದಲ್ಲಿ ಶಹಜಹಾನನ ಸಂಕಷ್ಟದ ಸಂದರ್ಭದಲ್ಲಿ ಔರಂಗಜೇಬ್ ಇರ್ತಾನೆ. ಆವಾಗ ಆತ ಬಹಳಷ್ಟು ಕಷ್ಟವನ್ನು ಎದುರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಔರಂಗಜೇಬನಿಗೆ ಬರ್ತದೆ. ಯಾಕಂದ್ರೆ ತಂದೆ ಕಷ್ಟದಲ್ಲಿದ್ದಾಗ ಮಗನಿಗೆ ಕೂಡ ಕಷ್ಟ ಅನಿವಾರ್ಯವಾಗಿ ಬರ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಇರಬೇಕಾದ್ರೆ ಸಾಮಾನ್ಯವಾಗಿ ಔರಂಗಜೇಬ್ ತನ್ನ 10ನೇ ವಯಸ್ಸಿನವರೆಗೆ ಕೂಡ ಒಂದು ಶಿಕ್ಷಣವನ್ನು ಪಡೆಯೋದಕ್ಕೆ ಕಷ್ಟ ಆಗ್ತದೆ. ಅಂದರೆ 10ನೇ ವಯಸ್ಸಿನಿಂದ ಈತ ಶಿಕ್ಷಣವನ್ನು ಆರಂಭ ಮಾಡ್ತಾನೆ. ಆವಾಗ ಸಾಮಾನ್ಯವಾಗಿ ಈತ ಅನೇಕ ಪರ್ಷಿಯನ್ ಭಾಷೆಯನ್ನು ಕಲಿತಾನೆ, ತುರ್ಕಿ ಭಾಷೆಯನ್ನು ಕಲಿತಾನೆ, ಹಿಂದಿಯನ್ನು ಕಲಿತಾನೆ, ಅರೇಬಿಕ್ ಭಾಷೆಯನ್ನು ಕಲಿತಾನೆ. ಹೀಗೆ ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾನೆ. ಜೊತೆಗೆ ಕುರಾನ್ ಮತ್ತು ಹಾದಿ ಅಂತಕ್ಕಂತಹ ಧರ್ಮಗ್ರಂಥಗಳ ಅಧ್ಯಯನವನ್ನು ಕೂಡ ಆತ ಅಭ್ಯಾಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಈತ ಇಸ್ಲಾಂ ಧರ್ಮಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಅಥವಾ ಅತಿ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಈತರಿಂದ ಆಗ್ತದೆ. ಇದೆಲ್ಲದರ ಜೊತೆಗೆ ಔರಂಗಜೇಬ್ ಸೈನಿಕ ಶಿಕ್ಷಣವನ್ನು ಕೂಡ ಆತ ಪಡೆದು ಸಾಕಷ್ಟು ಸಮರ್ಥವಾಗಿರ್ತಕ್ಕಂಥ ಸೈನಿಕ ಶಿಕ್ಷಣ ಆತನಿಗೆ ಸಿಗ್ತದೆ. ಈತ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ತನ್ನ ಕೇವಲ 15ನೇ ವಯಸ್ಸಿನಲ್ಲಿಯೇ ತನ್ನ ಪರಾಕ್ರಮದ ಪ್ರದರ್ಶನವನ್ನು ಮಾಡ್ತಕ್ಕಂಥ ಕೆಲಸ ಔರಂಗಜೇಬರಿಂದ ಆಗ್ತದೆ. ಇದು ಆತನ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಜೀವನದ ವಿಚಾರಗಳಿರ್ತದೆ. ಆದರೆ ಯಾವ ರೀತಿ ಈತ ಬೆಳೆದ ಔರಂಗಜೇಬ್, ಈತನ ಬೆಳವಣಿಗೆ ಹೇಗಿತ್ತು ಅನ್ನೋದನ್ನು ನಾವು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳೇ, ಔರಂಗಜೇಬ್ 1634ನೇ ಇಸ್ವಿನಲ್ಲಿ 10,000 ಮನ್ಸಬ್ದಾರನಾಗಿ ಆತ ನೇಮಕಗೊಳ್ತಾನೆ. 10,000 ಮನ್ಸಬ್ದಾರನಾಗಿ ಆತ ನೇಮಕ ಆಗ್ತಾನೆ. 1635ನೇ ಇಸ್ವಿನಲ್ಲಿ ಬುಂದೇಲ್ ಖಂಡದ ಜೂಜಹಾರ್ ಸಿಂಗರ ವಿರುದ್ಧವಾಗಿ ಪ್ರಪ್ರಥಮವಾಗಿ ತನ್ನ ದಂಡಯಾತ್ರೆಯನ್ನು ಆರಂಭ ಮಾಡ್ತಾನೆ. ಆರಂಭ ಮಾಡಿ ಆತನನ್ನು ಆ ಒಂದು ದಂಡಯಾತ್ರೆಯಲ್ಲಿ ಪರಾಭವಗೊಳಿಸಿ ಅಲ್ಲಿನ ಹಿಂದೂಗಳನ್ನು ಮುಸ್ಲಿಂ ಧರ್ಮಕ್ಕೆ, ಅಂದರೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸ್ತಕ್ಕಂಥ ಕೆಲಸ ಔರಂಗಜೇಬರಿಂದ ಶುರುವಾಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ, ಔರಂಗಜೇಬ್ 15ನೇ ವಯಸ್ಸಿನಲ್ಲಿಯೇ ಸಾಕಷ್ಟು ಪರಾಕ್ರಮವನ್ನು ಪ್ರದರ್ಶನ ಮಾಡಿದ ಅಂತಕ್ಕಂಥ ಮಾತನ್ನು ಹೇಳಿದೆ ನಾನು. ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಸೈನಿಕ ತರಬೇತಿ ಆತನಿಗೆ ಆಗಿತ್ತು. ಯಾಕಂದರೆ ತಂದೆಯೊಂದಿಗೆ ಸಾಕಷ್ಟು ಹೋರಾಟಗಳನ್ನು ಆತ ಮಾಡಿದ ಅನುಭವ ಔರಂಗಜೇಬನಿಗೆ ಇದ್ದಿದ್ದರಿಂದಾಗಿ, ಯಾಕಂದರೆ ತಂದೆ ಪಟ್ಟ ಕಷ್ಟ ಈತನಿಗಿರಲಿಲ್ಲ. ಸಾಕಷ್ಟು ಇಡೀ ಮೊಘಲ್ ದೊರೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಅಕ್ಬರ್ಗೆ ಹೋಲಿಕೆ ಮಾಡಿದರೆ ಈತ ಅಂತಹ ಕಷ್ಟ ಅಂತ ಅಲ್ಲ. ಯಾಕಂದರೆ ಅಕ್ಬರ್ ಬಾಲಕನಾಗಿದ್ದಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಆತನಿಗೆ ಬಂದಿತ್ತು. ಆದರೆ ಈತನಿಗೆ ಅಂತಹ ಒಂದು ಸಂದರ್ಭ ಬಂದಿರಲಿಲ್ಲ. ಹಾಗಾಗಿ ಔರಂಗಜೇಬ್ ಸಮರ್ಥ ಸೈನಿಕ ಶಿಕ್ಷಣ ಇದ್ದಿದ್ದರಿಂದಾಗಿ 1634ರಲ್ಲಿ 10,000 ಮನ್ಸಬ್ದಾರನಾಗಿ ನೇಮಕ ಆಗ್ತಾರೆ. ಮನ್ಸಬ್ದಾರನಾಗಿ ನೇಮಕಗೊಂಡ ಮೇಲೆ 1635ನೇ ಇಸ್ವಿನಲ್ಲಿ
ಬುಂದೇಲ್ಖಂಡದ ಜೂಜಹಾರ್ ಸಿಂಗರ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ದಾಳಿಯನ್ನು ಕೈಗೊಂಡುವುದರ ಮುಖಾಂತರವಾಗಿ ಅಲ್ಲಿ ಆತನನ್ನು ಸೋಲಿಸಿ ಆತನ ಅಲ್ಲಿರ್ತಕ್ಕಂತಹ ಅನೇಕ ಹಿಂದೂಗಳನ್ನು ಮತಾಂತರಗೊಳಿಸ್ತಕ್ಕಂಥದ್ದು, ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸ್ತಕ್ಕಂಥ ಕೆಲಸ ಔರಂಗಜೇಬರಿಂದ ಆಗ್ತದೆ. ಅದಾದ ಮೇಲೆ 1636ನೇ ಇಸ್ವಿಯಿಂದ 1644ನೇ ಇಸ್ವಿವರೆಗೆ ಡೆಕ್ಕನ್ನಿನ ಗವರ್ನರ್ನಾಗಿ ಸುಮಾರು 8 ವರ್ಷಗಳ ಕಾಲ ಆತ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಔರಂಗಜೇಬನಿಂದ ಆಗ್ತದೆ. ಅಂದರೆ 1636ನೇ ಇಸ್ವಿಯಿಂದ 1644 ಅಲ್ಲಿಯವರೆಗೆ ಡೆಕ್ಕನ್ನಿನ ದಕ್ಷಿಣ ಭಾರತದ ಗವರ್ನರ್ನಾಗಿ 8 ವರ್ಷಗಳ ಕಾಲ ಆತ ಸೇವೆಯನ್ನು ಸಲ್ಲಿಸ್ತಾನೆ. ಅದಾದ ಮೇಲೆ 1637 ಮೇ 18ನೇ ತಾರೀಕು ಪರ್ಷಿಯಾದ ರಾಣಿ ದಿಲ್ರಾಸ್ ಬಾನು ಬೇಗಂ ಈಕೆಯನ್ನು ಮದುವೆ ಮಾಡಿಕೊಳ್ತಕ್ಕಂಥ ಕೆಲಸ ಆಗ್ತದೆ. ನೋಡಿ, ಈತನ ಪತ್ನಿಯ ಹೆಸರು ದಿಲ್ರಾಸ್ ಬಾನು ಬೇಗಂ. ಈಕೆಯನ್ನು ಮದುವೆಯಾಗಿದ್ದು 1637 ಮೇ 18ನೇ ತಾರೀಕು ದಿಲ್ರಾಸ್ ಬಾನು ಬೇಗಂಗಳನ್ನು ಪರ್ಷಿಯಾದ ರಾಜಕುಮಾರಿ ರಾಣಿ ಈಕೆಯನ್ನು ಮದುವೆಯಾಗ್ತಾನೆ. ಮದುವೆಯಾದ ಮೇಲೆ 1645ರಿಂದ 47 ಅವಾಗ ಗುಜರಾತ್ನ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸ್ತಾನೆ. ನೋಡಿ ಯಾವ ರೀತಿಯಾಗಿ ಈತ ಹಂತ ಹಂತವಾಗಿ ಬೆಳ್ಕೊಂಡು ಬರ್ತಾನೆ. ನಾನು ಹೇಳಿದೆ, ಸಾಮಾನ್ಯವಾಗಿ 1634ರಲ್ಲಿ ಕೇವಲ 10,000 ಕುದುರೆಗಳ ಮನ್ಸಬ್ದಾರನಾಗಿ ಆತ ನೇಮಕಗೊಂಡಂತಹ ವ್ಯಕ್ತಿ. ಅದಾದ ಮೇಲೆ ಆತ ಡೆಕ್ಕನಿನ ಗವರ್ನರ್ ಆಗಿ 8 ವರ್ಷಗಳು ಸೇವೆಯನ್ನು ಸಲ್ಲಿಸ್ತಾನೆ. ಅದಾದ ಮೇಲೆ ಆಕೆ ದಿಲ್ರಾಸ್ ಬಾನು ಬೇಗಂಗಳನ್ನು ಮದುವೆ ಮಾಡಿಕೊಳ್ತಾನೆ. ಮದುವೆ ಆದ ಮೇಲೆ 1645-47ರವರೆಗೆ ಗುಜರಾತಿನ ಗವರ್ನರ್ ಆಗ್ತಾನೆ. 1647-48ರವರೆಗೆ ಟ್ರಾನ್ಸಾಕ್ಸಿಯನಾದ ಬಲ್ಕ್ ಸಮರ್ಕಂಡದ ಮೇಲೆ ಆಕ್ರಮಣವನ್ನು ಮಾಡಿ ಅದರಲ್ಲಿ ವಿಫಲತೆಯನ್ನು ಹೊಂದತಕ್ಕಂಥ ಕೆಲಸ ಔರಂಗಜೇಬನಿಂದ ಆಗ್ತದೆ. ಅಂದರೆ ಇಲ್ಲಿ ಟ್ರಾನ್ಸಾಕ್ಸಿಯನದ ಮೇಲೆ ಮಾಡಿರ್ತಕ್ಕಂಥ ಆಕ್ರಮಣ ಅದು ವಿಫಲವನ್ನು ಹೊಂದ್ತಾನೆ. ಅನಂತರ 1048ರಿಂದ 52 ಅವಾಗೇನಿದೆ ಮುಲ್ತಾನ್ ಮತ್ತು ಸಿಂಧ್ ಪ್ರಾಂತ್ಯಗಳ ಗವರ್ನರ್ ಆಗಿ ಆತ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಈ ಕಾಲದಲ್ಲಿ ಕಾಂದಹಾರ್ನ ಮೇಲೆ 2 ಸಲ ಆಕ್ರಮಣವನ್ನು ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಆದರೆ ಈ ಕಾಂದಹಾರ್ನ ಮೇಲೆ ಏನು ಆಕ್ರಮಣವನ್ನು ಮಾಡ್ತಾನಿಲ್ಲ 1648, ಆವಾಗ ಅದು ಕೂಡ ಅಲ್ಲಿ ವಿಫಲನಾಗ್ತಕ್ಕಂತಹ ಸಂದರ್ಭ ಆತನಿಗೆ ಬರ್ತದೆ, ವಿಫಲವಾಗ್ತದೆ. ನಂತರ ಶಹಜಹಾನ್ ಔರಂಗಜೇಬನನ್ನು ವಾಪಸ್ ಕರೆಸ್ಕೊಳ್ತಾನೆ ಅಲ್ಲಿಂದ. ಅಂದರೆ ಏನು ಮುಲ್ತಾನ್ ಸಿಂಧ್ ಪ್ರಾಂತ್ಯಗಳ ಗವರ್ನರ್ನಾಗಿರ್ತಾನಲ್ಲ, ಅವಾಗೇನು ಕಾಂದಹಾರ್ನ ಮೇಲೆ 2 ಬಾರಿ ದಾಳಿಯನ್ನು ಮಾಡ್ತಾನೆ. ಆ ದಾಳಿಯಲ್ಲಿ ವಿಫಲನಾಗಿದ್ದರಿಂದಾಗಿ ಮುಂದೆ ಶಹಜಹಾನ್ ಆತನನ್ನು ವಾಪಸ್ ಕರೆಸ್ಕೊಂಡು, ಇಲ್ಲಪ್ಪ ನೀನು ನೆಕ್ಸ್ಟ್ ಮತ್ತೊಂದು ಸಾರಿ ನೀನೇನು ಮಾಡಬೇಕು ಅಂದರೆ ಡೆಕ್ಕನಿನ ಗವರ್ನರ್ ಆಗಿ ಹೋಗಬೇಕು ಅಂತೇಳಿ 2ನೇ ಬಾರಿಗೆ ದಕ್ಷಿಣ ಭಾರತದ ಗವರ್ನರ್ನಾಗಿ ನೇಮಕವನ್ನು ಮಾಡಿ ಆತನನ್ನು ಅಲ್ಲಿಗೆ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟ ಮೇಲೆ ಇವನು 1652-57ರವರೆಗೆ ಗವರ್ನರ್ ಆಗಿ ದಕ್ಷವಾದ ಆಡಳಿತವನ್ನು ಅಲ್ಲಿ ಜಾರಿಗೆ ತರತಕ್ಕಂಥ ಕೆಲಸವನ್ನು ಔರಂಗಜೇಬ್ ಮಾಡ್ತಾನೆ. ಅಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳಿಗೆ ಆತ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿ ದಕ್ಷಿಣ ಭಾರತದಲ್ಲಿ ಅಂದರೆ ಡೆಕ್ಕನಿನ ಭಾಗದಲ್ಲಿ ಆತ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸುವಂತೆ ಮಾಡ್ತಕ್ಕಂಥ ಕೆಲಸ ಔರಂಗಜೇಬನಿಂದ ಆಗ್ತದೆ. ಅಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಾನೂನು ಪದ್ಧತಿಯನ್ನು ಕೂಡ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಔರಂಗಜೇಬ್ ಮಾಡ್ತಾನೆ. ಇದಿಷ್ಟು ಆತನ ಜೀವನ ಮತ್ತು ಬೆಳವಣಿಗೆಯ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರ. ಅದಾದ ಮೇಲೆ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ಉತ್ತರಾಧಿಕಾರಕ್ಕಾಗಿ ಹೋರಾಟ ಕೂಡ ನಡೀತಿದೆ ಸಾಮಾನ್ಯವಾಗಿ. ಅಂದರೆ ಸುಮಾರು 1657-58 ಇದೆಯಲ್ಲ, ಆವಾಗ ಸುಮಾರು 1 ವರ್ಷಗಳ ಕಾಲ ತನ್ನ ಸಹೋದರನ ನಡುವೆ ಸಿಂಹಾಸನಕ್ಕಾಗಿ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಔರಂಗಜೇಬನಿಗೆ ಬರ್ತದೆ. ಈ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಿ ತನ್ನ ಸಹೋದರನಾಗಿರತಕ್ಕಂತಹ ದಾರನ ಸೈನಿಕ ಶಕ್ತಿಯನ್ನು ಧರ್ಮಾತ್ ಮತ್ತು ಸುಮಗರ್ ಯುದ್ಧಗಳಲ್ಲಿ ಪರಾಭವಗೊಳಿಸಿ ತನ್ನ ಮತ್ತೊಬ್ಬ ಸಹೋದರನಾಗಿರತಕ್ಕಂಥ ಸೂಜ ಸೈನ್ಯವನ್ನು ಕಜ್ವಾ ಮತ್ತು ದೇವರಾಯ ಯುದ್ಧದಲ್ಲಿ ಪರಾಭವಗೊಳಿಸ್ತಾನೆ. ಈ ಎಲ್ಲ ಯುದ್ಧಗಳ ನಂತರ ಔರಂಗಜೇಬ್ ಸಾಮ್ರಾಜ್ಯದ ಪ್ರಧಾನ ನೇತಾರನಾಗಿ ಆಯ್ಕೆಯಾಗ್ತಕ್ಕಂಥ ಕೆಲಸ ಔರಂಗಜೇಬನಿಂದ ಆಗ್ತದೆ. ಹೀಗೆ ಅಷ್ಟೇ ಅಲ್ಲದೆ ಆಗ್ರಾಕ್ಕೆ ಬರ್ತಾನೆ, ಆಗ್ರಾವನ್ನು ವಶಪಡಿಸಿಕೊಳ್ತಾನೆ. ಅನಂತರ ತನ್ನ ತಂದೆಯಾದ ಶಹಜಹಾನನ್ನು ಬಂಧಿಸಿ ಆತನನ್ನು ಕಾರಾಗೃಹದಲ್ಲಿ ಇಡ್ತಕ್ಕಂಥ ಕೆಲಸ ಆಗ್ತದೆ. ನೋಡಿ ಯಾವ ರೀತಿಯಾಗಿರುತ್ತೆ ಅಂದರೆ ಈ ಮೊಘಲ್ ಇತಿಹಾಸ ಅಥವಾ ಈ ಮಧ್ಯಕಾಲೀನ ಭಾರತ ಚರಿತ್ರೆ ಏನು ಬರ್ತದಲ್ಲ, ಯಾರ ನಂತರ ಯಾರು ಸುಲ್ತಾನ್ ಆಗಬೇಕು ಅಥವಾ ಯಾರು ಚಕ್ರವರ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ನಿಯಮಗಳೇ ಇಲ್ಲ. ಯಾರು ಬೇಕಾದರೂ ಯಾರು ಬಲಾಢ್ಯನಾಗಿರ್ತಾನೆ, ತಂದೆಯನ್ನೇ ಕೊಂದಂತಹ ಉದಾಹರಣೆಗಳಿದ್ದಾವೆ, ತಂದೆಯನ್ನೇ ಕಾರಾಗೃಹದಲ್ಲಿ ಇಟ್ಟಂಥ ಉದಾಹರಣೆಗಳಿದ್ದಾವೆ. ಅದಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಯಾವುದೇ ಒಂದು ಕಾನೂನುಗಳು ಇರಲಿಲ್ಲ ಅವತ್ತಿನ ಕಾಲದಲ್ಲಿ. ಅಂದರೆ ತಂದೆ ಸತ್ತ ಮೇಲೆ ಮಗನಿಗೆ ಅಧಿಕಾರ ಬರಬೇಕು ಅಥವಾ
ಇಂತಹವನೇ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪವನ್ನು ಮಾಡಿರಲಿಲ್ಲ. ಹಾಗಾಗಿ ತಂದೆಯನ್ನು ಬಂಧನದಲ್ಲಿಟ್ಟು ನಂತರ 1658 ಜುಲೈ 31ನೇ ತಾರೀಕು ಈತ ದೆಹಲಿಗೆ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬರ್ತಾನೆ ಔರಂಗಜೇಬ್. ಆದರೆ ಸಿಂಹಾಸನಾರೋಹಣ ಅನಿವಾರ್ಯ ಕಾರಣಗಳಿಂದ ಅದು ಆಗಿದ್ದು ಯಾವಾಗಂದರೆ 1659 ಮೇ ತಿಂಗಳ 15ನೇ ತಾರೀಕು ಸಿಂಹಾಸನಾರೋಹಣ ಕಾರ್ಯಕ್ರಮ ನಡೀತದೆ. ಅವಾಗ ಅಬ್ದುಲ್ ಮುಜಾಫರ್ ಮಹಿವುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಬಹದ್ದೂರ್ ಅಲಂಗೀರ್ ಗಾಜಿ ಅಂತ ಹೇಳಿ ಬಿರುದನ್ನು ಅಲಂಕರಿಸಿ, ಅಂದರೆ ಅಲಂಗೀರ್ ಅಂದರೆ ಪ್ರಪಂಚವನ್ನೇ ಜಯಿಸಿದವನೆಂದು ಅರ್ಥ ಆಗ್ತದೆ. ಗಾಜಿ ಅಂದರೆ ಸದ್ಧರ್ಮ ಶೀಲಕಲಿ ಎಂಬುದಾಗಿ ಅರ್ಥ ಆಗ್ತದೆ ಎಂಬ ಈ ಒಂದು ಬಿರುದಿನೊಂದಿಗೆ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬರ್ತಾನೆ. ಈ ಒಂದು ಸಂತೋಷ ಸಂಭ್ರಮದ ನೆನಪಿಗಾಗಿ ತನ್ನ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ದಾನ ಧರ್ಮಗಳನ್ನು ನೀಡತಕ್ಕಂಥ ಕೆಲಸವನ್ನು ಔರಂಗಜೇಬ್ ಮಾಡಿದ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ. ಹೀಗೆ 1658 ಜುಲೈ 31 ದೆಹಲಿಯ ಚಕ್ರವರ್ತಿಯಾಗಿ ಅಧಿಕಾರವನ್ನು ಹಿಡ್ಕೊಂಡ. ಆದರೆ ಸಿಂಹಾಸನಾರೋಹಣ ಸಮಾರಂಭ ಆಗಿದ್ದು 1659 ಮೇ ತಿಂಗಳ 15ನೇ ತಾರೀಕು ನಡೀತದೆ. ಇದಾದ ಮೇಲೆ ಆತ ಅಬ್ದುಲ್ ಮುಜಾಫರ್ ಮಹಿವುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಬಹದ್ದೂರ್ ಅಲಂಗೀರ್ ಗಾಜಿ ಎನ್ನುವ ಬಿರುದನ್ನು ಧರಿಸಿ ಆತ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬರ್ತಾನೆ. ಇಂತಹ ಒಂದು ಸಂತೋಷ ಸಂಭ್ರಮದ ನೆನಪಿಗಾಗಿ ತನ್ನ ಸಭೆಗೆ ಆಗಮಿಸಿರತಕ್ಕಂಥ ಎಲ್ಲರಿಗೂ ಕೂಡ ದಾನ ಧರ್ಮಗಳನ್ನು ನೀಡಿ ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ಕೊಡತಕ್ಕಂಥ ಕೆಲಸವನ್ನು ಈತ ಮಾಡ್ತಾನೆ. ಇದು ಔರಂಗಜೇಬನ ಒಂದು ಸಂಕ್ಷಿಪ್ತವಾಗಿರತಕ್ಕಂಥ ಜೀವನ ಮತ್ತು ಬೆಳವಣಿಗೆಯ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕ್ಷಿಪ್ತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಆತನ ಸೈನಿಕ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾ